ಗಂಡ ಹೆಂಡತಿ ಅನ್ಯೋನ್ಯವಾಗಿರಲು ಕೆಲವು ಮುಖ್ಯ ಗುಟ್ಟುಗಳು. ಹೆಂಡತಿ ಆದವಳು ಗಂಡ ಮನೆಗೆ ಬರುತ್ತಲೇ ಸಮಸ್ಯೆಗಳನ್ನು ಹೇಳಬೇಡಿ. ಮುಗುಳ್ನಗೆಯಿಂದ ಸ್ವಾಗತಿಸಿ ಅವರು ವಿಶ್ರಾಂತಿ ತೆಗೆದುಕೊಳ್ಳಲು ಸಮಯ ನೀಡಿ. ಪತಿಯು ಪತ್ನಿಯ ತಂದೆ ತಾಯಿಯ ಸ್ಥಾನವನ್ನು ತುಂಬಬೇಕು. ದುಡ್ಡಿದ್ದಾಗ ಗಂಡನ ಜೊತೆ ಚೆನ್ನಾಗಿ ಇರುವುದು ದೊಡ್ಡ ವಿಷಯವಲ್ಲ. ಗಂಡ ಕಷ್ಟದಲ್ಲಿ ಇದ್ದಾಗ, ಅನಾರೋಗ್ಯದಲ್ಲಿ ಇದ್ದಾಗ ಗಂಡನ ಜೊತೆಗೆ ಇರುವವಳೇ ನಿಜವಾದ ಹೆಂಡತಿ. ಗಂಡ ಹೆಂಡತಿ ಮಧ್ಯೆ ಜಗಳ ಆಗಲೇಬೇಕು. ಇದರಿಂದ ಒಬ್ಬರ ಮೇಲೆ ಒಬ್ಬರು ಇಟ್ಟಿರುವ ನಂಬಿಕೆ, ಪ್ರೀತಿ, ಕಾಳಜಿ ಎಷ್ಟಿದೆ ಎಂದು ಸ್ಪಷ್ಟವಾಗುತ್ತದೆ. ಅದನ್ನು ಸರಿಪಡಿಸಲು ಇದೊಂದು ಅವಕಾಶ. ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಜಾಸ್ತಿ ಇದ್ದರೆ ಅದನ್ನು ಅರಿತು ಹೆಂಡತಿ ನಡೆದುಕೊಳ್ಳಬೇಕು. ಇದರಿಂದ ಪರಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗುವ ಸಾಧ್ಯತೆ ಇರುವುದಿಲ್ಲ. ನಿದ್ರೆಗೆ ಜಾರಿರುವ ಹೆಂಡತಿಯನ್ನು ಎಬ್ಬಿಸಿ ಸಂಭೋಗಕ್ಕೆ ಒತ್ತಾಯಿಸುವ ತಪ್ಪನ್ನು ಪತಿಯು ಮಾಡಬಾರದು. ಗಂಡ, ಮನೆ, ಮಕ್ಕಳು, ಅಡುಗೆ ಎಂದು ಮನೆಯಲ್ಲಿ ವಿಶ್ರಾಂತಿ ಇಲ್ಲದೆ ದಣಿದು ಮಲಗಿರುವ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಹೆಂಡತಿ ಕೇವಲ ಹಾಸಿಗೆಗೆ ಸೀಮಿತವಲ್ಲ. ಪತಿಯು ಪತ್ನಿಗೆ ಪ್ರತಿ ಕಷ್ಟದಲ್ಲೂ ನಾನಿದ್ದೇನೆ ಎಂದು ಧೈರ್ಯ ತುಂಬಬೇಕು. ಪತಿ ಪತ್ನಿಯರ ಮಧ್ಯೆ ನಂಬಿಕೆ ಬಹಳ ಮುಖ್ಯ. ನಿಮ್ಮ ಸಂಸಾರದ ರಥ ನಂಬಿಕೆ ಮತ್ತು ಪ್ರೀತಿಯಿಂದಲೇ ನಡೆಯಬೇಕು. ಪತ್ನಿಯ ಕುಟುಂಬದವರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರಬೇಕು. ಇನ್ನು ಹೆಂಡತಿಯಾದವಳು ರಾಣಿಯಂತೆ ಇರಬೇಕಾದರೆ ಮೊದಲು ಗಂಡನನ್ನು ರಾಜನಂತೆ ನೋಡಬೇಕು. ಪತ್ನಿಗೆ ಕಷ್ಟದಲ್ಲಿ ಧೈರ್ಯ ತುಂಬಿ ಮುಂದಿನ ಬದುಕಿನ ಬಗ್ಗೆ ಭರವಸೆಯನ್ನು ಮೂಡಿಸಬೇಕು. ಪತಿಯಾದವನು ಹೆಂಡತಿಯನ್ನು ಗೌರವದಿಂದ ಮಾತನಾಡಿಸಬೇಕು. ಪತಿ ಪತ್ನಿ ಇಬ್ಬರು ಆಸೆ ಆಕಾಂಕ್ಷೆಗಳಿಗೆ ಒಬ್ಬರಿಗೊಬ್ಬರು ಬೆಲೆ ಕೊಡಬೇಕು. ಪ್ರಾಪಂಚಿಕ ಸುಖ ಅಂದರೆ ಹಣ, ಬಟ್ಟೆ, ಒಡವೆ ಇತ್ಯಾದಿಗಳಿಗೆ ಹೆಚ್ಚು ಮಹತ್ವ ನೀಡಬೇಡಿ. ಪ್ರೀತಿ, ಪ್ರೇಮ, ವಿಶ್ವಾಸ ಮತ್ತು ಗೌರವಗಳ ಮುಂದೆ ಯಾವುದೂ ದೊಡ್ಡದಲ್ಲ. ಪತ್ನಿಗೆ ಕಷ್ಟದಲ್ಲಿ ಧೈರ್ಯ ತುಂಬಿ ಮುಂದಿನ ಬದುಕಿನ ಬಗ್ಗೆ ಭರವಸೆಯನ್ನು ಮೂಡಿಸಬೇಕು. ಪತಿ ಪತ್ನಿ ಇಬ್ಬರ ನಡುವೆ ನಂಬಿಕೆ, ಪ್ರೀತಿ, ವಿಶ್ವಾಸ ಇರಬೇಕು. ಇದು ಅನುಮಾನಕ್ಕೆ ದಾರಿ ಮಾಡಿಕೊಡಬಾರದು. ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕು ಉಂಟಾದಾಗ ಅರ್ಥವಾಗಿ ಸಮಾಲೋಚನೆಯಿಂದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕೇ ಹೊರತು ಸಂಬಂಧವನ್ನು ದೂರ ಮಾಡಿಕೊಳ್ಳಲು ಮುಂದಾಗಬೇಡಿ. ಪತಿ ತನ್ನ ಕೆಲಸದಲ್ಲಿ ಆದಷ್ಟು ಬಿಡುವು ಮಾಡಿಕೊಂಡು ಪತ್ನಿಗೆ ಸಮಯವನ್ನು ಮೀಸಲಿಡಬೇಕು. ಪತ್ನಿ ಮಾಡುವ ಕೆಲಸಗಳಲ್ಲಿ ಮತ್ತು ಅಡುಗೆಯಲ್ಲಿ ಅವಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ನಿಮ್ಮ ತವರು ಮನೆಯವರ ಜೊತೆ ವಿಪರೀತ ವ್ಯಾಮೋಹ ಬೇಡ. ಮನೆಯನ್ನು ಸ್ವಚ್ಛವಾಗಿಡಿ. ಎಲ್ಲ ವಸ್ತುಗಳು ಆಯಾ ಸ್ಥಳದಲ್ಲಿ ಇರಲಿ. ಇದರಿಂದ ಮನಸ್ಸು ಪ್ರಶಾಂತವಾಗಿರುತ್ತದೆ. ನಿಮ್ಮ ಪತಿಯನ್ನು ಗೌರವಿಸಿ. ನಿಮ್ಮ ಪತ್ನಿಯ ನಡುವೆ ಸಣ್ಣ ಪುಟ್ಟ ಜಗಳದ ಬಗ್ಗೆ ಎಂದಿಗೂ ಚರ್ಚಿಸಬೇಡಿ. ಪ್ರತಿಯೊಬ್ಬ ಹೆಂಡತಿ ಯಾವಾಗಲೂ ತನ್ನ ಗಂಡನೊಂದಿಗೆ ತುಂಬಾ ತಾಳ್ಮೆಯಿಂದ, ಸಂಯಮದಿಂದ ಮಾತನಾಡಿ. ಇದು ಮಾತ್ರ ಪತಿಗೆ ಅಲ್ಲ, ಪತ್ನಿಗೂ ಅನ್ವಯಿಸುತ್ತದೆ. ಪತಿ ಕೇವಲ ಪತ್ನಿಗೆ ಪತಿಯಾಗದೆ ಉತ್ತಮ ಸ್ನೇಹಿತನಾಗಿ ಅವಳ ಅಂತರಂಗದ ಭಾವನೆಗಳಿಗೆ ಸ್ಪಂದಿಸಬೇಕು. ಪತ್ನಿಗೆ ಆರೋಗ್ಯ ಸಮಸ್ಯೆ ಉಂಟಾದಾಗ ಆಕೆಯ ಕೆಲಸದ ಹೊರೆಯು ಕಡಿಮೆ ಮಾಡಿ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಒಂದು ವೇಳೆ ಪತ್ನಿ ಭಾವನೆಗಳನ್ನು ಮೀರಿ ಮಾತುಗಳನ್ನು ಬಳಸಿದಾಗ ಅವಳನ್ನು ಶಾಂತಗೊಳಿಸಿ ನೀವು ತಾಳ್ಮೆಯಿಂದ ಇರಿ. ಬುದ್ಧಿ ಮಾತುಗಳನ್ನು ಹೇಳಿ. ಪತ್ನಿಗೆ ಅಂಬಲಿ ನೀಡಿದರೂ ಸರಿಯೇ, ಅದು ಪತಿಯ ಸ್ವಂತ ದುಡಿಮೆ ಆಗಿರಬೇಕು. ಯಾವುದೇ ಸಂದರ್ಭ ಬಂದರೂ ಒಬ್ಬರಿಗೊಬ್ಬರು ಬಿಟ್ಟುಕೊಡದೆ ಜೀವನ ಸಾಗಿಸುವುದರ ಜೊತೆಗೆ ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ಹೆಣ್ಣು ಮಕ್ಕಳು ತಮ್ಮ ದಾರಿಯಲ್ಲಿ ಸಾಗಲು ಮಾರ್ಗದರ್ಶಕರಾಗಿ ತನ್ನ ಕರ್ತವ್ಯವನ್ನು ಪತಿ ಪತ್ನಿ ಇಬ್ಬರೂ ನಿಭಾಯಿಸಬೇಕು. ಜಗಳ, ಕೋಪ, ಹತಾಶೆ, ಇನ್ನು ಇತರ ಸಮಸ್ಯೆ ಏನೇ ಬಂದರೂ ತಾಳ್ಮೆ ಕಳೆದುಕೊಳ್ಳದೆ ಇಬ್ಬರೂ ಶಾಂತವಾಗಿ ವರ್ತಿಸಬೇಕು. ಮಕ್ಕಳ ಮುಂದೆ ಜಗಳವನ್ನು ಆಡುವುದು ತಪ್ಪು. ಗಂಡ ಹೆಂಡತಿಯ ಸಂಬಂಧ ಮೀನು ಮತ್ತು ನೀರಿನಂತೆ ಇರಬೇಕು. ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರದಂತೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಇಬ್ಬರೂ ಸಮನಾಗಿ ಸಮಚಿತ್ತದಿಂದ ಇರಬೇಕು.
ಸಮಾಜದಲ್ಲಿ ಪತ್ನಿ ಅವಳದೇ ಆದ ಸ್ಥಾನಮಾನ ಗೌರವವನ್ನು ಗಳಿಸಲು ಪತಿಯು ಅವಳಿಗೆ ಬೆಂಬಲ ನೀಡಬೇಕು. ಪತಿ ಉತ್ತಮ ಸಂಗಾತಿಯಾಗಿ ಬಾಳ ಪಯಣದ ಉದ್ದಕ್ಕೂ ಜೊತೆಗಿರಬೇಕು. ಗಂಡ ತಪ್ಪು ಮಾಡಿದರೆ ಸರಿದಾರಿಗೆ ತರುವ ಚಾಣಕ್ಯ ಬುದ್ಧಿ ಹೆಂಡತಿಗೆ ಇರಬೇಕು. ತನ್ನ ಗಂಡನ ಮನೆಯವರನ್ನು ಅತ್ತೆ ಮಾವನನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಇದು ಪತಿಗೂ ಕೂಡ ಅನ್ವಯಿಸುತ್ತದೆ. ಪತಿಯು ಅವರ ವ್ಯಾಪಾರ, ಉದ್ಯೋಗ, ಇತರ ಕ್ಷೇತ್ರಗಳಲ್ಲಿ ವಿಷಯವನ್ನು ಆದಷ್ಟು ಮನೆಯಿಂದ ದೂರವಿಡಿ. ಗಂಡ ಹೆಂಡತಿಯ ಮಧ್ಯದಲ್ಲಿ ಈಗೋ ಇರಬಾರದು. ಇದು ಮತ್ತಷ್ಟು ಜಗಳಗಳನ್ನು ಜಾಸ್ತಿ ಮಾಡುತ್ತದೆ. ಬಿಡುವಿನ ಸಮಯದಲ್ಲಿ ಪುಸ್ತಕಗಳನ್ನು ಓದಿ. ಹೊಸ ಹೊಸ ಅಡುಗೆ ರೆಸಿಪಿಗಳನ್ನು ಟ್ರೈ ಮಾಡಿ. ನಿಮಗೆ ಉಪಯೋಗವಾಗುವಂತಹ ಹೊಸ ವಿಷಯಗಳನ್ನು ಕಲಿಯಿರಿ. ಹಣವನ್ನು ಸ್ವಲ್ಪ ಯೋಚಿಸಿ ಖರ್ಚು ಮಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.